ನಮಸ್ಕಾರ ಕನ್ನಡಿಗರೇ. ಜೋಳದ ಹಿಟ್ಟಿನ ದೋಸೆ ಯಾವ ತರಹ ಮಾಡೋದಂತ ಇಂದಿನ ಈ ವಿಡಿಯೋಯಲ್ಲಿ ನಾವು ನೋಡ್ಕೊಳ್ಳೋಣ. ಜೋಳದ ದೋಸೆಯನ್ನು ಹೇಗೆ ಮಾಡೋದಂತ ಈಜಿಯಾಗಿ ನೀವು ಕಲಿಬಹುದು. ನಿಮಗೆಲ್ಲರಿಗೂ ಸಂಚತಾಸ್ ರೆಸಿಪಿಯಲ್ಲಿ ಸ್ವಾಗತ ಸುಸ್ವಾಗತಗಳು. ಅದರ ಜೊತೆ ತೆಂಗಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ಅದು ನಾವು ನೋಡ್ಕೊಳ್ಳೋಣ. ಈ ತರಹ ಜೋಳದ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ತುಂಬಾ ಸೂಪರಾಗಿ ಹತ್ತುತ್ತೆ. ತೆಂಗಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ಮೊದಲು ನೋಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತೆಗೆದುಕೊಂಡೇನೆ, ಹಸಿ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ತಿನ್ನೋ ಬೇಳೆ, 3-4 ಮೆಣಸಿನಕಾಯಿ. ನೀವು ನಿಮಗೆ ಯಾವ ರೀತಿ ಮೆಣಸಿನಕಾಯಿ ಇಷ್ಟನೋ ಖಾರ ಆ ರೀತಿ ಹಾಕಬಹುದು. ಸ್ವಲ್ಪ ಶುಂಠಿ, ನೀವು ಬೇಕಂದರೆ ಬೆಳ್ಳುಳ್ಳಿ ತಗೋಬಹುದು, ಪುದೀನ ಮತ್ತು ಕೊತ್ತಂಬರಿ. ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸರ್ಗೆ ಹಚ್ಚಿಕೊಳ್ಳೋಣ. ಇದರ ಚೆನ್ನಾಗಿ ಪೇಸ್ಟ್ ತಯಾರು ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ನೀರನ್ನು ಹಾಕದೆ ಇದೇ ತರಹ ಇದನ್ನು ರುಬ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ 1-2 ಟೀ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಅಂದರೆ ಇದು ಪೇಸ್ಟ್ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಮೊದಲನೇ ಸಾರಿನೇ ಹೆಚ್ಚಾಗಿ ನೀರು ಹಾಕಿ ಪೇಸ್ಟ್ ಮಾಡಬೇಡಿ. ಸ್ವಲ್ಪ ರುಬ್ಬಿದಾದಮೇಲೆ ನಿಮಗೆ ಎಷ್ಟು ತಿಳಿಬೇಕು ಆ ತರಹ ನೀರನ್ನು ಹಾಕಿ ಈ ತರಹ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಚಟ್ನಿ ರೆಡಿಯಾಗಿದೆ. ಇದರಲ್ಲಿ ನಾವು ಒಗ್ಗರಣೆಯನ್ನು ಹಾಕೋಣ. ಅದಕ್ಕೋಸ್ಕರ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ. ಇದರಲ್ಲಿ ಸ್ವಲ್ಪ 1/2 ಟೀ ಸ್ಪೂನ್ ಸಾಸಿವೆ ಕಾಳನ್ನು ಹಾಕೋಣ, 1/2 ಟೀ ಸ್ಪೂನ್ ಜೀರಿಗೆಯನ್ನು ಹಾಕೋಣ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಮತ್ತು ಇದರಲ್ಲಿ 7-8 ಕರಿಬೇವನ್ನು ಹಾಕಿ, ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಬಿಸಿಯಾದ ಒಗ್ಗರಣೆಯನ್ನು ಈ ತೆಂಗಿನಕಾಯಿ ಚಟ್ನಿಯಲ್ಲಿ ಹಾಕೋಣ. ಬಿಸಿಯಾದ ಒಗ್ಗರಣೆಯನ್ನು ಹಾಕಿ ನೋಡಿ ಎಷ್ಟೊಂದು ಚೆನ್ನಾಗಿ ಇದು ತೆಂಗಿನಕಾಯಿ ಚಟ್ನಿ ಈಗ ರೆಡಿಯಾಗಿದೆ. ಈ ತರಹ ದೋಸೆ ಜೊತೆ ತೆಂಗಿನಕಾಯಿ ಚಟ್ನಿ ಸೂಪರಾಗಿ ಹತ್ತುತ್ತೆ. ಒಂದು ಮಿಕ್ಸಿ ಬೌಲನ್ನು ತೆಗೆದುಕೊಳ್ಳೋಣ. ಈ ತರಹ ದೊಡ್ಡದಿದ್ರೆ ಬೆಸ್ಟು. 1.5 ಕಪ್ ಜೋಳದ ಹಿಟ್ಟನ್ನು ಹಾಕೋಣ. 1 ಕಪ್ ಚಿಕ್ಕ ರವ್ವನ್ನು ಹಾಕೋಣ. ಈ ತರಹ ಸಾಫ್ಟಾಗಿ ಚಿಕ್ಕದಾಗಿರಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕೋಣ ಇದೇ ಬೌಲ್ನಿಂದ. ಬೇಕಾದರೆ ನೀವು 1 ಬೌಲಷ್ಟು ಹಾಕಬಹುದು. ಇದೇ ಬೌಲ್ನಿಂದ 3 ಬೌಲ್ ನೀರನ್ನು ಹಾಕೋಣ. ಈ ಪೇಸ್ಟ್ ತಿಳುವಾಗಿ ತಯಾರು ಮಾಡೋಣ. ಇದಕ್ಕೆ 3 ಈ ರೀತಿ ಬೌಲ್ನಿಂದ ನೀರನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಈಗ ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದನ್ನು ಮಿಕ್ಸಿಗೆ ಹಚ್ಚಿ ಈ ತರಹ ಪೇಸ್ಟ್ ಮಾಡೋಣ ತಿಳುವಾದ. ಇದು ನೀವು ಬೇಕಂದರೆ ಇದಕ್ಕೆ ಚಿಕ್ಕದಾಗಿ ಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ, ಟೊಮೆಟೊನ ಹಾಕಿ ಕೂಡ ದೋಸೆ ಮಾಡಬಹುದು. ನಾನು ಇದರಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೇನೆ. ನಾನು ಈಗ ಮಕ್ಕಳಿಗೋಸ್ಕರ ಇದನ್ನು ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರ ನಾನು ಅರ್ಧ ಹಿಟ್ಟನ್ನು ತೆಗೆದಿಟ್ಟಿದ್ದೇನೆ. ಇದರಲ್ಲಿ ಈನೋ ಹಾಕಿ ಈ ಹಿಟ್ಟನ್ನು ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಏಕೆಂದರೆ ಈನೋ ಹಾಕಿದರೆ ಆಗಿಂದಾಗೆ ಸಡನ್ಲಿ ಎಲ್ಲ ದೋಸೆನ ಮಾಡಬೇಕು. ನಾನು ಬಾಕಿ ದೋಸೆನ ಯಾವಾಗ ಬಿಸಿಯಾಗಿ ತಿಂತಾರೆ ಅದೇ ಟೈಮಲ್ಲಿ ಅವರಿಗೆ ಹಾಕಿ ಕೊಡ್ತೇನೆ. ಈಗ ಮಕ್ಕಳಿಗೋಸ್ಕರ ನಾನು ಈ ದೋಸೆಯನ್ನು ತಯಾರು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಅರ್ಧ ಹಿಟ್ಟನ್ನು ನಾನು ತೆಗೆದಿಟ್ಟಿದ್ದೇನೆ ಮತ್ತು ಈ ತರಹ ಈನೋನ್ ಹಾಕಿ 1 ಟೀ ಸ್ಪೂನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೇರಳೆ ತವೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರು ಈ ತರಹ ಸಿಂಪಡಿಸಿ ಕಾಟನ್ ಅರಿವೆಯಿಂದ ಇದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಈ ತರಹ ಮಾಡಿದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಗ್ಯಾಸ್ ಫ್ಲೇಮ್ ದೊಡ್ಡದಾಗಿಡಿ ಮತ್ತು ಈ ತರಹ ಹಿಟ್ಟನ್ನು ಎಲ್ಲ ಕಡೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ದಪ್ಪ ಬೇಕು ಅಷ್ಟು ನೀವು ಇದನ್ನು ಇಡಬಹುದು. ನಾನು ಈ ರೀತಿ ಇಟ್ಟಿದ್ದೇನೆ. ನೋಡಿ ಫ್ರೆಂಡ್, ದೋಸೆಗೆ ಎಷ್ಟೊಂದು ಚೆನ್ನಾಗಿ ಬಬಲ್ಸ್ ಬರ್ತಾ ಇವೆ.
ತರಹ ಇದನ್ನು ಒಂದು 10ರಿಂದ 15 ಸೆಕೆಂಡ್ ಬಬಲ್ಸ್ ಬರೋ ತನಕ ಇದನ್ನು ಈ ತರಹನೇ ಬಿಸಿ ಮಾಡಿ ಆಮೇಲೆ ಇದಕ್ಕೆ ಮುಚ್ಚಳ ನೀಡಿ ಒಂದು 10ರಿಂದ 15 ಸೆಕೆಂಡ್ ಆಮೇಲೆ ಮುಚ್ಚಳ ತೆಗೆದು ಮತ್ತೊಂದು 10ರಿಂದ 15 ಸೆಕೆಂಡ್ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ತರಹ ಚೆನ್ನಾಗಿ ದೋಸೆ ತಯಾರಾಗಿದೆ ನೋಡಿ. ನೀವು ಬೇಕಂದರೆ ಇದನ್ನು ಹೊಳಿಸಿ ಹಾಕಿ ಇದನ್ನು ಬಿಸಿ ಮಾಡಬಹುದು 2 ಸೈಡ್ನಿಂದ. ನಾನು ಒಂದೇ ಸೈಡ್ನಿಂದ ಇದನ್ನು ಈ ತರಹ ರೆಡಿ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ಇದು ಬಿಸಿ ಬಿಸಿಯಾಗಿ ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತದೆ ಮತ್ತು ಇದು 10ರಿಂದ 15 ನಿಮಿಷದಲ್ಲಿ ನೀವು ಮನೆಯಲ್ಲಿ ಈಸಿಯಾಗಿ ಇನ್ಸ್ಟಂಟ್ಲಿ ಹಸುವಾದಾಗ ಮಕ್ಕಳಿಗೆ ದೊಡ್ಡವರಿಗೆ ನೀವು ಮಾಡಿ ಕೊಡಬಹುದು. ನಿಮಗೆ ರೊಟ್ಟಿ ಮಾಡುವುದು ಬೇಜಾರಂದರೆ ಈ ತರಹ ಸಡನ್ನಾಗಿ ನೀವು ಈ ದೋಸೆಯನ್ನು ಮಾಡಿ ಎಲ್ಲರಿಗೂ ಟಿಫಿನ್ಗೆ ನಾಷ್ಟ ಕೂಡ ನೀವು ಮಾಡಬಹುದು. ಫ್ರೆಂಡ್ಸ್, ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೇನೆ. ಈ ತರಹ ಬಬಲ್ಸ್ ಬಂದ ಮೇಲೆ ಇದ್ರ ಮೇಲೆ ನಾವು ಮುಚ್ಚಳನ್ನು ಮುಚ್ಚಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಬಲ್ಸ್ ಬಂದಿವೆ. ಈ ತರಹ ಮುಚ್ಚಳನ್ನು ಮುಚ್ಚಿಟ್ಟು ಈ ದೋಸೆ ಈಗ ರೆಡಿಯಾಗಿದೆ. ಇದೇ ತರಹ ನೀವು ದೋಸೆಯನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಮನೆ ಮಂದಿಗೆ ಮಾಡಿ ಹಾಕಿ. ಸೊ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜರೂರಾಗಿ ನನಗೆ ಟೈಪ್ ಮಾಡಿ ಹಾಕಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲು ಮರಿಬೇಡಿ ಮತ್ತು ಚಾನಲಲ್ಲಿ ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಹೋಗಿ. ಸೊ ಫ್ರೆಂಡ್ಸ್, ಇದೇ ತರಹ ವೆರೈಟಿ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇರಿ ಇದೇ ಚಾನಲಲ್ಲಿ. ಸಂಚತಾಸ್ ರೆಸಿಪಿ ಚಾನಲ್ ಹೆಸರಿದೆ, ಸಂಚತಾಸ್ ರೆಸಿಪಿ. ಧನ್ಯವಾದಗಳು ಫ್ರೆಂಡ್.